ನಿಜವಾಗ್ಲೂ ಸುಸ್ತಾತವ ಯವ್ವ. ಒಬ್ಬೇಕೆ ಎಲ್ಲ ಅಡುಗೆ ಮಾಡಿ ಅಂಬ್ಲಿ ಮಾಡಿ ಇಡತ್ಲಿ ಏನ ಕರೆನರಾದ ಬಿಚ್ಬಿಟ್ಟೇನ. ಅಯ್ಯ ಫೋಟ ಇದಕ್ಕೆ ಹೋಗಿ ಸ್ಟುಡಿಯೋಕ್ಕೆ ಹೋಗಿ ಚಂದ ಫೋಟೋ ದರ್ಶನ ಬರ್ತಿದ್ದೆ ನೋಡು. ಎಷ್ಟು ಚಂದ ಕಾಣಕತ್ತಿದ್ದಿ ಗೊತ್ತೇನ. ಎಷ್ಟು ಚಂದಾಗಿತ್ತು ನಿನಗೆ ಸೀರೆ. ಹಚ್ಕೋಬಾರ್ದನ ಹಣಿ ಮ್ಯಾಗ ಟಿಕ್ಳಿ ಹೋಗಿ ಹಚ್ಕೋ. ಎಷ್ಟು ಚಂದಾಗಿತ್ತದ ನಿನಗೆ. ಅಯ್ಯೋ ಅವ್ವ ಈ ಶೆಕ್ಯಾಗ ಫುಲ್ಲು ಶೆಕಿ ಹಾಕತ್ತಿತ್ತು ನಂಗೆ. ಆಗಲ್ವ ನನಗಂಕ್ರ. ಈಗೇನು ಮತ್ತು ಏನು ಮತ್ತೆ ಅಲ್ಲ ಮತ್ತು ಮದುವೆವಾಗ ಏನು ಅದ್ರದ್ದು ಕೇದೇನ. ಮದುವೆದೇನು ಮಾತಾಡಲಿಲ್ಲ, ಹಂಗೆ ಹೋಗ್ಯಾಬಿಟ್ರು ನೋಡು. ನಾನು ಹುಡುಗಿದ್ದು ಒಬ್ಬೇಕೆ ಅದಿರಿ, ಯಾರೂ ಇಲ್ಲ ಮನೆಯಾಗ, ಒಂದಿಟ್ಟು ಏನಾರ ಮಾಡ್ತೀನಿ, ಕೈ ಜೋಡಿಸ್ತೀನಿ ಬರ್ರಿ, ಮುಸ್ರಿ ತೊಳೆನ ಪಸ್ರಿ ತೊಳೆನ ಅಂತಾಳ, ಒಂದಿಟ್ಟು ಎತ್ತು ಇಡ್ತಾಳ ಅಂತ ನಾನು ಅನ್ಕೊಂಡ್ರೆ ಇವ ಶ್ರೀಕಾಂತ ಒಮ್ಮಿದ್ದ ಮಕ್ಳು ಮೈಮ್ಯಾಗ ಏರ್ಬಿಟ್ನ. ಇವ ನನ್ನ ತಂಗಿ ಏನು ಮಾಡಲ್ಲ ನೋಡ್ರಿ, ನಮ್ಮವ ಏನು ಮಾಡಲ್ಲ ನೋಡ್ರಿ, ಯಾಕೆ ಮಾಡ್ಬೇಕ್ರಿ ನೀವು ಮಾಡ್ಬೇಕ್ರಿ ಅಂತ ಹೇಳ್ಬಿಟ್ಟು ನೋಡ್ಲೆ. ಬೇವಾ ನಾನು ಮಾತಾಡ್ಸಕ್ಕೆ ಹೋದ್ರೆ ನನಗೂ ಗುರ್ರಂದ ಚಂದಾಗ ಮಾತಾಡಲೂ ಇಲ್ಲ. ಬರೀ ತಂಗಿ ತಾಯಿ ಅಂತಂದು ಕರ್ಕೊಂಡು ನೀವು ಹೋಗಿ ಹತ್ರಿ ನಾ ಬರ್ತೀನಿ ಬಂಡ್ಯಾಗ ಅಂತಂದು ಹೋಗ್ಯಾಬಿಟ್ರು ನೋಡು. ಹಿಂಗೆ ಮಾಡ್ತಾರೆ ನೋಡಿ ಇವ್ರನ್ನ ಯಾರ್ಯಾರನ್ನ ಎಲ್ಲೆಲ್ಲಿ ಇಡ್ಬೇಕಾ ಅಲ್ಲೆಲ್ಲಿ ಇಡ್ಬೇಕಿತ್ತವ ಕರ್ಕೊಂಬಂದು ನಾವು ತಲೆ ಮೇಲೆ ಕುಂದಿರ್ಸ್ಕೊಂಡೇವು ನೋಡು. ಅದಕ್ಕೆ ಹಾರಾಡ್ತಾರೆ. ಮಾಡಲಿ ನಾಳೆ ಏನೈತಿ ಎಲ್ಲ ಚಾಕ್ರಿ ಯಾಕೆ ಮಾಡ್ಬೇಕಲ್ಲ ಅವನ ತಂಗಿನ. ಈಗ ಮೊದ್ಲು ಅಕ್ಕಿ ಮದುವೆನ ಮಾಡ್ತಾನೆ ಏನೀಗ ಬರ್ತಾನೆ ತಡಿ. ನಾಳೆ ನಾಡಿದ್ರೆ ಬಂದು 30,000 ಇಸ್ಕೊಂಡು ಹೋಗ್ತಾನೆ. ಬೇಕಲ್ಲ ಮತ್ತೆ ರೊಕ್ಕ ಕೊಟ್ಟಿಲ್ಲಲ್ಲಿ ನನ್ನ ಹತ್ರನ ಇಟ್ಕೊಂಡು ನೀನು ಸುಮ್ಮನೆ ಕೊಡಬೇಡಲ್ಲಿ. ಸರಿದಂದು ಅವಂಗ ಬೆಶ್ಶಗ ಮಾಡವಂಗ ಏನು ಒಂದಿಟ್ಟು ಮುಸ್ರಿ ಪಸ್ರಿ ತಿಕ್ಕಿ ಅವ್ರ ತಂಗಿ ಹೋಗಿದ್ಲ ಅಂದಿದ್ರಿ ಏನು ಸೌದೋಕ್ಕಿತ್ತಾನೆ. ಅಲ್ಲಿ 4 ಮಂದಿ ಮುಸ್ರಿನೂ ತಿಕ್ತಿದ್ದಿಲ್ಲ ಅವ್ರವ, ರೊಕ್ಕ ಕೊಡ್ತಿದ್ನಿ ನಾನು. ಅದ್ರಾಗ ಏನಿತ್ತು ಬೇಕಂತಿದ್ರು ಅದನ್ನ ಅನ್ಬೇಕಂದೆ. ಇನ್ನು ಮತ್ತೆ ಮೊದ್ಲ ಸಿಟ್ಟಾಗ್ಯಾನ, ಇನ್ನೂ ಸಿಟ್ಟಾಕ ನಾನು ಸುಮ್ಮನೆ ಅಂದೇನು. ಏನು 4 ಮುಸ್ರಿ ತಿಕ್ಕಿ ಕೊಟ್ಟು ಅವ್ರ ತಂಗಿ ಒಂದಿಟ್ಟು ಮನೆಯೆಲ್ಲ ಚಂದ ಕಸ ಗಿಸ ಅಂದು ಒಂದಿಟ್ಟು ಚಂದ ಬಂಡಿ ಗಿಂಡಿ ವರ್ಷ ಕೊಟ್ಟಿದ್ರು ಅಂತಿದ್ರು. ಏನಕ್ಕಿತ್ತು ಇವ್ರಿಗೆ ಎಂತ ಪರಿ ಮಾಡಿದ್ರು ನೋಡು. ಮಾಡಲ್ಲ ಮತ್ತೀಗ ನಮ್ಮ ಸಂಬಂಧ ಬೆಳೆಸಕತ್ತಾರಲ್ಲ ನೋಡಿ ತಲೆ ತಿರ್ಗಾಕತ್ತೈತೆ ಅತಂದನು. ಐತಿ ಬಿಡೋದಲ್ಲ ತಡಿ ಬರಲಿ 30,000ಕ್ಕೆ ಮಾಡ್ತೀನಿ ಬಿಶ್ಶಾಗ. ಹೋಗ್ಲಿ ಬಿಡ್ರಿ. ಈಗ ಮೊದ್ಲು ಮದುವೆ ಆಗೋದು ನೋಡವ. ಈಗ ಎಲ್ಲಾನು ಈಗ ಅದು ಅಲ್ಲಿ ಹಂಗೆ ಹಿಂಗೆ ಅಂತಂದಿದ್ದಕ್ಕೆ ಅವರು ಒಲ್ಲಿ ಅಂತ ಬಿಟ್ಟು ಹೋಗ್ಯಾರ. ನೀ ಅದಕ್ಕೂ ಅನುಸರಿಸಲಾರ್ದಕ್ಕೆ ಮತ್ತು ಇದು ಒಂದು ಬಿಟ್ಟು ಹೋತಂದ್ರೆ ನಮ್ಗೆ ವಜ್ಜೈತಿ. ಏನು ತಂಗಿ ಇನ್ನು ಹಂಗೆ ವಯಸ್ಸು ಹಾಕೊಂಡು ಹೋಕ್ಕವು. ಎಲ್ಲರ ಮುಂದೂ ನಾವು ನಮ್ಮ ಮಗಳ ಒಲ್ಲೆಂದಾಳ ಕೆಲ್ಸಕ್ಕೆ ಹೋಗ್ಕಾಳ ಅಂತೇಳಿ ಅಂತ ಹೇಳ್ಕೊಂಬಂದೀವಿ. ನಾವು ಎಲ್ಲೂ ನಮ್ಮ ಮಗಳನ್ನ ಓಸರು ಬ್ಯಾಡ ಅಂದಾರ ನೋಡಿರ ಅಂದಿದ್ರೆ ಇನ್ನೂ ವಜ್ಜಿತ್ತಯ್ಯವ ನಿನ್ನ ಮದುವೆ ಆಗೋದು ತಂಗಿ. ಹ್ಞೂಪ್ಪ ಎಲ್ಲುಂಟ್ರಿ ಅದ ಈಗ ಮತ್ತು ಆಕೆ ಇದ್ಲಂದ್ರೆ ಮನೆಯಾಗ ಮಾಡೋಕೆ ಇದಕ್ಕೆ ನಾವು ಇಲ್ಲಿ ಕರ್ಕೊಂಬಂದು ಇಟ್ಕೋಬೋದು ಅನ್ಸಿಸ್ತು ದಿನ ಮದುವೆ ಮನೆಗೆ ಅಂತ ಅನ್ಕೊಂಡು ನಾನು. ಅದು ಕೇಳಕನ ಮೊದ್ಲು ನಿಂದು ಅತಂದ ಮದುವೆ ಮಾಡ್ಬಿಡೋಣ ಅಂತ ಹೋಗಿ ಭಟ್ರನ್ನ ಕೇಳ್ಕೊಂಬರ್ತೀನಿ. ಒಳ್ಳೆ ದಿನ ಯಾವಾಗ ಅದಾವು ಏನದವು ಕೇಳ್ಕೊಂಡು ಮದುವೆದು ಮಾತಾಡಿ ಹೇಳಿ ಕಳಿಸ್ತೀನಿ ಮತ್ತೆ ಆತಗ ಶ್ರೀಕಾಂತ್ಗೆ. ಇಲ್ಲ ಅಂದ್ರೆ ನಾಳೆ ಹಾಲಕ್ಕೆ ಬರ್ತಾನೆ ಅವಾಗ ಹೇಳಿದ್ರ ಹೌದಿಲ್ಲ. ಹ್ಞೂಪ್ಪ ನೀವ್ಯಾಕೆ ಸುಮ್ಮನೆ ರೊಕ್ಕ ಖರ್ಚು ಮಾಡಿ ಹೇಳಿ ಕಳಿಸ್ತೀರಿ. ಬರ್ತತಲ್ಲ ಇಲ್ಲೇ ಹಾಲು ಹಾಕಕ್ಕೆ ಅವಾಗ ಹೇಳ್ರಿ. ಅಪ್ಪ ನಂಗವ ಇನ್ಮ್ಯಾಗ ಮನೆಗೆ ಹಾಲು ಹಾಕೋದು ಇಷ್ಟ ಆಗಂಗಿಲ್ಲ. ಅವ ಒಂದು ಇಲ್ಲಿ ಕಿರಾಣಿ ಅಂಗಡಿ ಹಾಕ್ಕೊಟ್ಬಿಡ್ತೀರ ನೋಡ್ರಿ. ಅಂದ್ರೆ ಇಲ್ಲೇ ಇರ್ತಾನೆ ಅಲ್ಲಿಗೆ ಅವ್ರ ಅವ್ವ ಅವರ ತಂಗಿ ಅಂತ ಹೋಗೋದು ಕಮ್ಮಿ ಆಗುತ್ತೆ. ನಾಳೆ ಅದು ಒಂದು ವಿಷಯ ಮಾತಾಡಿದ್ರಿ ಕರೆದು. ಹೌದವ್ವ ಆಯ್ತು. ಆ 30,000 ಅವ್ನ ತಂಗಿ ಮದುವೆ ಕೊಟ್ಬಿಡು. ಇನ್ನೊಂದು 10,000 ಕೊಟ್ರೆ ನಾನು ಹೋಗಿ ಕಿರಾಣಿ ಅಂಗಡಿದೆಲ್ಲ ಮಾತಾಡ್ಕೊಂಡು ಬರ್ತೀನಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಮಗ್ಲ ಜಾಗ ಐತಲ್ಲ ಅಲ್ಲೇ ಹಾಕೋಲ್ಲ ಕಿರಾಣಿ ಅಂಗಡಿನೂ ಆಗುತ್ತೆ. ಈ ಬ್ರೆಡ್ಡು ಕಾರ್ದಾಣಿ ಆಮೇಲೆ ಊರಿಗೆ ಒಯ್ಯರು ಮಿಠಾಯಿ ಅಂಗಡಿ ಟೈಪು ಹಾಕ್ಕೊಂಡು ಕುಂದ್ರುವಲ್ಲ ಹೌದಿಲ್ಲ. ಎಲ್ಲದಕ್ಕೂ ಅನುಕೂಲನೂ ಆಗುತ್ತೆ, ಚಲೋನೂ ನಡೀತೈತೆ ಅಲ್ಲಿ ಬಸ್ ಸ್ಟ್ಯಾಂಡ್ ಮಗ್ಲಾದ್ರೆ ಹೌದಲ್ಲ. ಹ್ಞೂ ರೀ ಅಷ್ಟು ಮಾಡ್ಬಿಡ್ರಿ ಅದ ಚಲೋ. ಹೆಂಗೂ ಮತ್ತಲ್ಲಿ ಖಾಲಿ ಐತೆ ಒಂದು ಕಟ್ಗಿದ್ದು ಅಂಗಡಿ ಅಂತದು ಮಾಡಿಸಿ ಬಡಿಸಿ ಕೊಟ್ಬಿಡ್ರಿ ಮ್ಯಾಗ 1-2 ತಗಡು ಬಡಿಸಿ ಹೌದಿಲ್ಲ. ಕಪಾಟ್ ಅಷ್ಟ ಮಾಡಂತು ಕಪಾಟ್ ಮಾಡಿಸ್ತೇನೆ ಮಾಡಿಸಿ ಆತನ ಹತ್ರ ಮಾತಾಡ್ತೀನಿ. ಮತ್ತು ಆಮೇಲೆ ಕೈಯ ಅಂದಂದ್ರೆ ಏನು ಮಾಡ್ಬೇಕಾ ನೀನು ಮತ್ತು ರೊಕ್ಕ ಹಾಕಿ ಬಂಡವಾಳ ಹಾಕಿ ಬದುಕು ಮಾಡೋಕೆ ಹಚ್ಚತ್ತಗ ಮತ್ತೆ ಏನ್ರ ಅಂದಂದ್ರೆ ಈಗ ನೋಡಿ ಹೆಂಗೆ ತಿರ್ಸಷ್ಟು ಇಡ್ತಾನೆ ಮಾಡಿದ. ನಾನು ಏನು ಹೇಳಿದ್ರು ಕೇಳ್ತಾನೆ ಬಿಡು ಪಾಪ ಬಡ್ರದರ ಅಂತಂದ್ರೆ ಸೊಕ್ಕು ನೋಡು. ನಾನು ಏನು ಅನ್ಕೊಂಡಿದ್ದು ಬಿಡು ಅವನ್ನ. ನನಗೆ ತಿರುಗಿ ಹೋಗಿ ಬರ್ತೀನಿ ರೀ ಮಾವರ್ಸ್ಬೇಕನ್ಲಿಲ್ಲ. ಹಂಗೆ ಹೋದ ನಿಗ್ರಷನ್ ಹಣದವ ಮಾಡ್ಲಪ್ಪ ಮಾಡಲಿ. ನಾವು ಮತ್ತು ಇರಲಿ ನಮ್ಮ ಹೇಳ್ದಂಗೆ ಕೇಳ್ಕೊಂಡಿರೋರು ಬೇಕಂದಿವ ಮತ್ತು ಮಾಡ್ಕೋಬೇಕು. ನಾವು ಹೇಳ್ದಂಗೆ ಕೇಳಂಗೆ ಇರೋದಿಲ್ಲ ಅವರು, ನಾವೇ ಮಾಡ್ಕೋಬೇಕು ನೋಡೋಣ. ಸರಿ ನಾವು ಭಟ್ರ ಹತ್ರ ಮಾತಾಡ್ಕೊಂಬರ್ತೀನಿ. ಮೊದ್ಲು ನಿಮ್ಮ ಮದುವೆನ ಮಾಡಿಬಿಡ್ತೀನಿ. ಆಮೇಲೆ ಬೇಕಾದ್ರೆ ಅವ್ರ ತಂಗಿ ಮಾಡ್ಕೊಂಡ್ರು ಹೋಗ್ಲಕ್ಕ ಮದುವೆನ ಹೌದಿಲ್ಲ. ಮಾತವ್ರಿ ಅಷ್ಟ ಮಾಡಿರಿ. ಲಕ್ಷ್ಮಿ ಹೇಳ್ಬೇಕಾ? ಏನಿಲ್ಲವ ಈಗ ಬಂದ್ವಿ ನೋಡು. ಹೋಗಿ ಬಂದ್ವಿ ಹಣ್ಣಿಟ್ಟು. ಹೌದನ್ನ ಹೋಗ್ಲಿ ಬಿಡ ಚಲೋ ಆಯ್ತು. ಎಲ್ಲ ಆರಾಮಾಗ ಆತಲ್ಲ. ಏನಾತವ ಯಾಕ ಹೋಯ್ ಬಂದ್ರೆ ಏನೇನು ಮಾಡಿಸಿದ್ಲ? ಊರಾಗಿಲ್ಲಾರ್ದು ಏನಾರ ತಿನ್ನೋದು ಮಾಡಿಸಿದ್ಲನ? ಏನು ಎಲ್ಲರೂ ಮನುಷ್ಯರ ತಿನ್ನೋದು ಮಾಡಿಸಿದ್ಲ?
ಅದೇನು ಮಾಡ್ಸೋದು ಪಡ ಅದು ಯಾ ಮಾಡ್ಬೇಕು ಏನೇನು ಇಲ್ಲ ನೋಡು. ಒಂದು ಶಾವ್ಗೆ ಬಸ್ತಿತ್ತ, ಶಾವ್ಗೆ ಬಸ್ತು ಅದು ಏನೋ ಮಾಡ್ತಾರಲ್ಲ ಪಾಯಸ ಅಂತಾರೆ ನೋಡು. ನಮ್ಮ ಕಡೆ ಮಾಡೋದಿಲ್ಲವ ನಾವು ಶಾವ್ಗೆ ಬಸ್ತು, ನಾವು ಬೆಲ್ಲ ತುಪ್ಪ ಹಾಕ್ಯಂಡು ತಿಂತೀವಿ. ಅದಕ್ಕೊಂದಿಟ್ಟು ದ್ರಾಕ್ಷಿ ಗೋಡಂಬಿ ಹಾಕಿ ಪಾಯಸ ಅಂತಂದು ಒಂದೊಂದು ಚಮಚ ಅದನ್ನು ಕೊಟ್ಟವ. ಆಮೇಲೆ ಒಂದು ಬುಂದೆ ದುಂಡಿ ತರಿಸಿದ್ವು, ಒಂದೊಂದು ಬುಂದೆ ದುಂಡಿ ಇಟ್ಟರು. ಏನಾವು ತಂಗಿ ಅಕ್ಕಾರ ಕೂಲ್ದ ಪಿನ್ನ ಸೂಜಿ ಇಟ್ಟತ್ನೇ ಸೂಜಿ ತೊಗೊಳೋದಿಲ್ತೋ ನಾವು. ಹೋಗೋಗ ಪುಣ್ಯ ಬುಂದೆ ದುಂಡಿ ಮತ್ತೇನು ಮಾಡಿಸಿದ್ರ? ಏನಿಲ್ಲ, ಅನ್ನ ಸಾರು. ಅದು ಸಾರಿಗೆ ಉಪ್ಪಿಲ್ಲ ಏನಿಲ್ಲ, ನಿಕ್ಕಟ್ಟು ನೀರು ಸಾರು, ಬ್ಯಾಳಿ ಸಾರ್ಗದ ಆಕೆ ಮಾಡ್ಯಾಳ್ಕ ಅಂತೈತದ. ಒಂದು ಏನು ಮೊದ್ಲು ಆಕೆ ಆಫೀಸ್ನ್ಯಾರ ಅಂತವ್ರು ಬಂದರು, ಅವ್ರಿಗೆ ಉಣಿಸ್ಬಿಟ್ಲು ದಬ 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 ದಬ. ಆಮೇಲೆ ನಮಗೆ ನಿಕ್ಕಟ್ಟು ನೀರು ಸಾರು ಅರ್ಧಂಬರ್ಧ ಬೆಂದ ಅನ್ನ ಅದನ್ನ ಹಾಕಿ ತಿಂದು ನಾವು ಮತ್ತೆ ಹೋಗಿದ್ವಲ್ಲ, ನಾಚಿಕೆ ಮಾನ ಮರ್ಯಾದಿಲ್ದ ಈಕೆ ಕರಲ್ ಅಂತಿಕೇನು ಬೆನ್ನ ಹತ್ಕೊಂಡು ಅದನ್ನ ಹಾಕಿ ನೋಡ್ಲಿ ಅಂತ ನಾವು ಹೋಗ್ಯಾಳ. ಏನು ಆಕಿ ಅವ್ರ ಬೀಗರ್ದು ಅಂತಸ್ತು ಅದನ್ನು ನೋಡಲಿ ಎಲ್ಲ ಬಂದು ನಿಮ್ಮ ಮುಂದೆ ಹೇಳಲಿ ನಾನು ಅನ್ನೋದಕ್ಕೆ ನನ್ನನ್ನು ಜೊತೆ ಮಾಡಿ ಕರ್ಕೊಂಡೋಗ್ಯಾಳ. ಇಲ್ಲ ಅಂದಿದ್ರೆ ನನ್ನೇನು ಕರಿತಿದ್ದಿಲ್ಲ. ಅಲ್ಲ ಅವ್ರು ಉಣ್ಯಾರನ್ನ ಕರ್ದಿಲ್ಲ ಚಂದಾಗ, ನನ್ನನ್ನು ಬಂದು ಕರೆದಾಳ ಅಂದ್ರೆ ಮತ್ತೆ ಅರ್ಥ ಮಾಡ್ಕೋಕಿದ್ದು ಏನೈತೆ ಉದ್ದೇಶ ಅನ್ನೋದು. ಏನು ನೋಡವ ಆಕಿ ಕೆಲಸ ಮಾಡ್ತಾಳ, ಏನು ಹೊಲ ಆಗಿಲ್ಲ ಏನು ಇದ್ದಂಗಿಲ್ಲ, ಹಿಂದೆ ಏನೈತೋ ನಮಗೂ ಗೊತ್ತಿಲ್ಲ. ಇಲ್ಲಿ ಬೇಕಾ ಅದಾವು ಹೊಲ ಅದಾವು, ಅವ್ರ ಅಪ್ಪನ ಆಸ್ತಿ ಐತಿ, ಅವ್ರ ಅಪ್ಪನ ಆಸ್ತಿನೂ ಐತಿ, ಹೆಣ್ಣು ಆಸ್ತಿನೂ ಬಂದೈತಿ. ಅದಕ್ಕೆ ಅಷ್ಟು ಉರಿತಾರ. ಅದಾದಾಗ ಈಗ ಅದನ್ನು ಮಾರಿ ಕೊಡಿಸ್ತೀನಿ ಇಲ್ಲೇ ಮಾಡುವಂತೆ ಅಂತ ಹಂಗೆ ಹಿಂಗೆ ಅಂತಂದು ಹೇಳಿ ಪುಸ್ಲಾಯಿಸಿ ಶ್ರೀಕಾಂತನ್ನ ಒಪ್ಸಿರೋದವ್ರು. ಓಹೋ ಹೋ ಹೋ ಹೌದನ್ನ. ಹಾಂ 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 ಅದಕ್ಕಂತೀನಿ ನಾನು ಯಾಕೆ ಇಂಥ ಪರಿ ಅಂತಂದು ಮನ್ಯಾಗ ಟಿ ವಿ ಐತಿ, ರೇಡಿಯೋ ಐತಿ, ಅದು ಎಂಥವ ಕಟ್ಟಿಗೆ ಕುರ್ಚಿ ಅದಾವು ದೊಡ್ಡ ದೊಡ್ಡವು, ಕುಂದ್ರಕ್ಕೆಲ್ಲ ಅನುಕೂಲ ಐತಿ, ಶಿಸ್ತಿ ಮಟ್ಟಿಗೆ ಮನೆ ಅಂತಾರೆ ನೋಡವ, ಹಂಗತ ಐತಿ ನೋಡು. ಈಗಿನ ಕಾಲದಾಗ ಹೆಂಗೆ ಬೇಕು ಹಂಗೈತಿ. ನಾವು ಹಳ್ಳಿಯವ್ರ ಮನೆ ಇದ್ದಂಗಿಲ್ಲ. ಎತ್ತು ಎಮ್ಮಿ ಕರ ಅವ್ರು ಅಂಕರು ಏನೂ ಇಲ್ಲ, ಬೇರೆದಾರು ಓದವು ಏನು ಅವರು ಏನೋ ಗೊತ್ತಿಲ್ಲ. ಅಣ್ಣ ತಮ್ಮಗಳು ಅಕ್ಕಂಗ್ಯಾರು ಯಾರು ಇದ್ದಂಗಿಲ್ಲ ಆಕಿಗೆ. ಹೋಲ್ ಬಿಡಕ್ಕೆ ಎಲ್ಲಿ ತಲೆ ಕೆಸ್ಕೊಂತೀರಿ, ಏನೋ ಇನ್ನು ಅದ್ರ ವಿಷಯ ಮಾತಾಡೋಕೆ ಹೋಗ್ಬೇಡ, ಮುಗಿದು ಹೋತು. ಇನ್ನು ನೋಡು ಅದು ನಾವೆಲ್ಲ ಏನು ಅನ್ಕೊಂಡ್ವಿ, ಬರ್ದಾನ ಭಗವಂತ ಅನ್ಕೊಂಡ್ವಿ. ಮತ್ತು ಮನುಷ್ಯರ ಕೈಯಾಗ ಏನೈತವ ನಾವು ಅನ್ಕೊಂಡ್ವಿ ಎರಡು ಸಣ್ಣ ಹೋದವು ಚಂದಾಗ ಮದುವಾದ್ರೆ ಚಂದ ಇರ್ತಾವ ಅಂತಂದು. ಆದ್ರೆ ಭಗವಂತಗೆ ಅದು ಇಷ್ಟ ಇಲ್ಲ ಅಂದಾಗ ಭಗವಂತಿಗೆ ಏನು ಇಷ್ಟ ಇತ್ತೇನ. ಮತ್ತು ಈಗ ನಮ್ಮಲ್ಲವ ಅಕ್ಕ ಹಿಂಗೆ ತಿರುಗಿ ಬೂತಾಳ ನಮ್ಗೆ ಅಂತ ಗೊತ್ತಿದ್ದಿದ್ದಿಲ್ಲ. ಹೋಲ್ಬಿಡು ಆಗಿದ್ದಾತು. ಸರಿಯವ್ವ, ನಾನು ಒಳಗೆ ಹೋಗಿ ನೋಡ್ತೀನಿ ಏನೈತೆ ಏನಿಲ್ಲ. ಒಂದು ಮುಂಜಾನೆ ಹೋಗಿವಿ ನೋಡು, ಈಗ ಬಂದ್ವಿ. ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ, ನೀರು ಸುಮ್ಮನೆ ಕೊಡ್ಲಿಲ್ಲವ ಯವ್ವ. ಎಂಥ ಹಕ್ಕನಾಕದವಂದ್ರೆ ಮಾಡಾರ ಯಾರು ಇಲ್ಲ ನೋಡವ, ರೊಕ್ಕ ಐತೆ ಖರೆ ಮಾಡಾರ ಮನ್ಯಾಗ ಯಾರೂ ಇಲ್ಲ. ಓಣ್ಯಾನು ಒಂದು ಈಗ ನಮ್ಮ ಮನ್ಯಾಗ ಏನಾರ ಕಾರ್ಯ ನ್ಯಾರೆ ಅಂದ್ರೆ ನಾನು ನಿಮ್ಮ ಮನೆಗೆ ಓಣ್ಯಾನಾರು ಓಸ್ರು ಬಂದು ಮಾಡಿ ಕೈ ಜೋಡಿಸ್ತೀವ. ಈಗ ಒಂದು ಸೀರೆ ಕಾಣಕ್ಕಂದ್ರೆ ಮನ್ಯಾಗ ಖರ್ಚಿಕಾಯಿ ಮಾಡಕ್ಕೆ ಓಣ್ಯಾನ ತೊಗೊಂಡು ಓಸು ಮಂದಿ ಕೂಡಿ ಮಾಡ್ತೀವಿ, ಹೌದಾ? ಬೈಕಿ ಬುತ್ತಿ ತೊಗೊಂಡು ಹೊಂಟ್ರು ಅಷ್ಟ. ಅವ್ರ ಮನ್ಯಾಗ ಏನಿಲ್ಲ ನೋಡು, ಪ್ಯಾಟೆಲ್ಲದು ಒಬ್ಬರೂ ಇಲ್ಲ ಮನ್ಯಾಗ. ಹೌದಾ? ಓಣೆನವ್ರು ಯಾರೂ ಇಲ್ಲ, ಬಂದು ಬಡಗಕ್ಕೂ ಯಾರು ಹೇಳಿಲ್ಲ. ಈಕಿ ನಮ್ಮ ಮನೋಜನ ತಂಗಿ ಆಕೆ ಬಂದಿದ್ದಿಲ್ಲ. ಹೌದು ನೋಡು, ಆಕೆ ಇದ್ದಿದ್ದಿಲ್ಲ. ಆಕೆಗೆ ಬಂದಿಲ್ಲ ಏನು ಕತಿಯ? ಕರೆದು ಬಂದೀನಿ ಅನ್ನೋ ಮಾತಂದ್ಲು, ಆಕೆಗೆ ಬಂದಿಲ್ಲ ಏನು? ಅಯ್ಯ ಅವ್ರ ಅತ್ತಿ ಮತ್ತು ಆಕೆ ಇಬ್ಬರು ಹೋಗ್ತಾರ ಅಂತಂದಿದ್ಲವ ನಮ್ಮ ಸುಂಟ. ನನಗೂ ಗೊತ್ತಿಲ್ಲ ಬಿಡು ಏನಾಯ್ತಾನ. ಅವ್ರಂತೂ ಇಬ್ಬರು ಕಾಣಲಿಲ್ಲ ನೋಡು, ಅವ್ರ ಅತ್ತಿನೂ ಇಲ್ಲ, ಆಕೆ ಸ್ವಂತನವ್ರ ನಾದ್ನಿನೂ ಇಲ್ಲ, ಯಾರೂ ಇಲ್ಲ ಬಿಡು. ಈಗ ನಮ್ಮ ಮಂದಿಗೆ ಒಂದ್ಲಿಗೆ ಹಿಡಿದಂಗೆ ಅದಾವ. ಅವ ಆಫೀಸಿನ ಅಂತ ಒಮ್ಮಾಕ್ಲೆ ಊಟದ ಹೊತ್ತಿಗೆ ಒಂದೂವರೆ ಎಡಕ್ಕೆ ಬಂದು ದಗ 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 ದಗ. ಈಗಿನೂ ತಯಾರಾಗಿದ್ದಿಲ್ಲ. ಅವ್ರು ಬರತ್ಲಿಗೆನ ಈಕಿ ಕುಣ್ಕೊಂತ ತಯಾರಾದಾರನ ಇಬ್ಬರನ್ನು ಕುಂದಿರಿಸಿ ಅವು ಏನೇನ ಎಂಥದ ಒಂದು ಹಾಳಿ ಅಂತದ್ರಾಗ ರೊಕ್ಕ ಇಟ್ಟಿದ್ವ ಏನಿಟ್ಟಿದ್ವ ತಂದು ಕೈಯಾಗ ಕೊಟ್ಟು ಇವರಿಬ್ಬರು ಕುಂತರು. ಆರ್ತಿಲ್ಲ ಪಾರ್ತಿಲ್ಲ ಕುಂತು ಹಾಗ ರೊಕ್ಕ ಕೊಟ್ಟು ಉಂಡು ಎದ್ವು. ಅವು ಉಂಡ ಮ್ಯಾಗ ಅವು ಉಂಡು ಪಂಡು ಬಿಟ್ಟದ್ದು ನಮಗೆ ಬರಿ ಉಂಡ್ರಿ ಅಂದ್ರೆ ನಾವು ಮತ್ತೆ ಹಾಗೆ ಉಣ್ಣೋದು ಹೆಂಗಾಗತ್ತೆ? ಆರ್ತಿ ಗೀರ್ತಿ ಮಾಡ್ಲಾರ್ದು ಅವರಿಬ್ರು ಉಗ್ರ ಬದಲು ಮಾಡಿಕ್ಯಾರವ ಅಂತಂದು ಅವ್ರು ಉಂಗ್ರ ಬದಲು ಮಾಡಿಸಿ ಕಾಸ ಅವ ಮಾವ ಒಂದು ಚೈನಾ ಕೊಟ್ಟ, ಅವ ಹಾಕ್ಕೊಳ್ಳಿಲ್ಲ. ಏನೋ ಬಿಳೆದ ಅಂಗಿ ಹೊಲಿಸಿದ್ನಂತ ಆಕಿ ಹೊಲಿಸಿದ್ಲಂತ ಆತಗ ಅಂತಂದು ಅವ ಅದನ್ನು ಹಾಕ್ಕೊಳ್ಳಿಲ್ಲ. ಮಕ್ಕ ಊರಿಗೆ ನಿಂತಿತ್ತದು. ನಾವು ನಮ್ಗೆ ಎದಕ್ಕೆ ಬೇಕಂತ ಬಂದೇವಯ್ಯವ ಅದನ್ನ ಹೇಳಿದ್ ನಾನು. ನೋಡಪ್ಪ ಅದಾದ ಈಗ ನೀನು ಇವ್ರಿರೋ ಜಾಗದಾಗ ನಮ್ಮ ಶ್ರೀನಿವಾಸ ಇದ್ದಿದ್ದಂದಿದ್ರ ನೀನು ಹಂಗೆ ಹಿಡ್ಕಂತಿದ್ದ ಅಂತಂದೆ. ಅಲ್ವೇ ಎಲ್ಲ ಮುಗಿದೋಗೈತಿ. ಈಗ ತಿರುಗಿ ಹಣ್ಣು ಇಟ್ಟು ಬಂದಾರ, ಇನ್ನೇನೈತಿ? ನಮ್ಮ ಹುಡುಗಿ ಬಚಾವಾತನದ ಇವನ ಕೈಯಾಗ. ಹಿಂಗೆ ಇವ ಯಾಡ್ತಲಿ ಹಾವಕ್ಕನಂತ ನಮಗರ ಏನು ಗೊತ್ತು?
ಯಾಕ ಅವ ಚಲೋನ ಅದನ್ ಬೇ. ಈಗ ಅದು ಹೆಂಗಾಗೈತೆ ಅಂತಾರಲ್ಲ ಇಸುಗಳಿಗೆ ಅಂತಾರಲ್ಲ ಹಂಗ. ಈಗ ಶ್ರೀಕಾಂತ್ನು ಮಾಡ್ಬೇಕಂತ ಮಾಡಿಲ್ ಬೇ ಅಕ್ಕ. ಇದ್ನು ನಮ್ಮ ಮಾತನು ಮಾಡ್ಬೇಕಂತ ಮಾಡಿಲ್ಲ ನಮ್ಮ ಇರೋಣರ ಅಪ್ಪ. ಹೌದಿಲ್ಲ, ಅವು ಏನ ನಚ್ಚಟಿಗೆ ಮಾಡಕ್ ಹೋಗ್ಯಾರ, ಅದು ಅತಿರೇಕಕ್ಕೆ ಹೋಗ್ಬಿಟ್ಟತಿ. ತಮಾಷೆಗೆ ಅಮಾಶೆ ಆಗೈತೆ ಆಟ. ಈಗ ನಾವು ಕುಂತು ಮಾತಾಡಿ ಬಗೆಹರಿಸಬೇಕಂತ ಹೋದ್ವಿ. ಅಷ್ಟನ್ನದ್ಲಿಗೇನ ಈಕಿ ಎಲ್ಲಿಂದ ಬಂದ್ಲ ಏನ, ಅದೇನು ಬಗೆಹರಿತಿತ್ತ ಏನ, ಅದೇನ ಒಂದಿಷ್ಟು ದಿನ ಬಿಟ್ಟಿದ್ ಬಂದಿದ್ರ ಇಬ್ರು ಮಾವಾಳಿಯ ಸಮಾಧಾನ ಆಗಿ ಏನಾರ ಅಕ್ಕಿತ್ತ ಏನ. ಈಕಿ ನಮ್ಮಲ್ಲ ಅಕ್ಕ ಯಾಕ ಒಂದಿಟ್ಟು ಅದನ್ನ ಕೇಳ್ಕೊಂಬಂದಾಗಿಂದ ನಾನು ಸುಂಟಾರ ಅತ್ತಿದು ಅಂದ್ರೆ ಸೋದರತ್ತಿ, ಆಕೆ ಗಂಡನ ಸೋದರತ್ತಿದು ಮಗಳದು ಕೇಕೆ ಬಂದಾಗಿಂದಾನು ಒಂದಿಟ್ಟು ಬದ್ಲ ಆದ್ಲು. ಈಗ ಅದ ನೋಡು ಹೊಸರಿಗೆ ಒಜ್ಜಾಗಿರೋದು. ಈಗ ಇಲ್ಲ ಅಂದಿದ್ರೆ ಅದು ಎಲ್ಲ ಚಲೋನ ಹಾಕಿತ್ತು, ಎಲ್ಲ ದಾರಿನೇ ಹಿಡ್ದಿತ್ತದು. ಹೋಗ್ಲಿ ಬಿಡವ, ಆತು. ಈಗ ಮುಗಿದು ಹೋಗೈತಿ, ಅದು ಕರೆ ಐತಿ. ಆತು, ನಮ್ಮ ಹುಡುಗಿಗೂ ಒಂದು ಚಲೋ ಗಂಡು ನೋಡಿ ಮದುವೆ ಮಾಡೋಣಂತ. ಅಂದಂಗೆ ನಾನು ನಿಮಗೆ ಎದಕ್ಕೆ ಬಂದೆ ಅಂದ್ರೆ, ಇವ ನನಗೆ ತಮ್ಮ ಆಗ್ಬೇಕು. ಅಂದ್ರೆ ನಾವು ಎಣ್ಣೆ ಅಣ್ಣ ತಮ್ಮಗಳು. ನಮ್ಮ ದೊಡ್ಡಪ್ಪನ ಮಗ ಅವಂಗೆ ಕೊಡ್ತೀರನ ಕವಿತನ್ನ. ಅವನು ಚಲೋ ಅದನ. ಆದ್ರೆ ಅವಂದು ಅಂಗಡಿ ಐತಿ ನೋಡು, ದಳಾಳ ಅಂಗಡಿ ಐತಿ, ಕಾಳು ಕಡಿ ಅಂಗಡಿ ಐತಂದ. ಚಲೋ ವ್ಯಾಪಾರ ಐತೆ ಅವ್ರದ್ದು. ದೊಡ್ಡ ಮಂತನ 8 ಅದೇನೋ ಅಂತಾರಲ್ಲ 8 ಕುರಿಗೆ ಹೊಲ ಐತಿ, ಮತ್ತು ದೊಡ್ಡದೊಂದು ಮನೆ ಐತಿ, 3 ಮಂದಿ ಅಣ್ತಮ್ಗಳು, ಒಬ್ಬಕ್ಕೆ ಹೆಣ್ಮಗಳಂತ. ಚಲೋ ಐತಿ ಮಂತನ. ನೋಡ್ರಿ ಮತ್ತೆ ತೋರಿಸ್ತೀರೇನ? ಅದು ಮತ್ತೇನೋ 8 ಎತ್ತಿನ ಕಮ್ತದ ಮನೆ ಅಂತಾರಲ್ಲ, ಅದು ಅಂತಾರೆ ಎಲ್ಲರೂ. ಗೌಡ್ರ ಪೈಕಿ ಚಲೋ ಐತಿ. ನಿಮ್ಮ ಮಂದಿನ ಮತ್ತೆ ನಾವು ಎತ್ತೆಲ್ಲ ಒಂದ ಅಲ್ಲ ನಾವು. ನಡಿತೈತಿ ನೋಡು, ಇದೂ ಬೇರೆ ಆಗತ್ತಾ, ನಡಿತೈತಿ. ಆಗ್ಲಿ ಬಿಡ್ಬೇ, ಬಂದು ನೋಡ್ಕೊಂಡು ಹೋಗ್ಲಿ. ಹೆಣ್ಣು ಐತಂದ್ಮೇಲೆ ನೋಡಾರ ಅದು ಮತ್ತೆ ನೋಡಿದಾರೆ ಎಲ್ಲರೂ ಮದುವೆ ಆಗ್ಬೇಕು ಅನ್ನೋದಿಲ್ಲ. ಬಾ ಅನ್ನ, ಈಗ ಚಲೋ ದಿನ ನೋಡಿ ಬರ್ತಾರ ನೋಡು. ನಾವು ಮತ್ತೆ ಹೇಳ್ತೀವಿ ಬಸವರ ಅಪ್ಪಗೆ ಹಿಂಗಂದ ಓಡು ಮಂಗಳವಕ್ಕ ಅಂತಂದು. ಮತ್ತೆ ಆದ್ರೆ ಅಲ್ಲಿ ತಗೋ ಬಂದು ನೋಡು, ಅದ್ರಾಗ ಏನೈತಿ. ಆಗ್ಲಿ ಬಿಡ್ಬೇಕ ಬಾ ಅನ್ನ, ಅದ್ರಾಗ ಏನೈತಿ. ಮತ್ತೆ ಈಗ ಇವ್ರ ಹಿಂಗೆ ತಯಾರಾಗಿ ಮಾಡಕತ್ತಾರ, ಮತ್ತು ನಾವ್ಯಾಕೆ ತೋರಿಸ್ಬಾರ್ದು? ನಾವು ಬಿಟ್ಟು ತಗೋ ಆಸೆ ತಕೊಂಡಿವಿ. ಒಳ್ಳೆವನ ಅವ ಏನು ಕೆಟ್ಟವಲ್ಲ ಶ್ರೀಕಾಂತ. ಮತ್ತು ಅದು ಅಂತಾರಲ್ಲ ಬ್ಯಾಳೆ ಅಂತಾರಲ್ಲ, ಹಂಗಾಗೈತಿ. ಆತ ಕರ್ಸ್ ನೋಡು. ಆತು, ನಾ ಹೇಳಿ ಕಳಿಸ್ತೀನಿ. ಅವ್ರು ಯಾವಾಗ ಬರ್ತಾರ ಏನನ್ನ ನಿಮ್ಗೆ ಬಂದು ಹೇಳ್ತೀನಿ ಅಂತ. ಅವ್ರ ಮನ್ಯಾಗ ಫೋನ್ ಐತಿ, ನಮ್ಮ ಮನ್ಯಾಗ ಇಲ್ಲಲ್ವ. ಇಲ್ಲಿ ನಮ್ಮೂರಾಗ ಗೌಡ್ರ ಮನ್ಯಾಗ ಫೋನ. ಮತ್ತು ಮಾಡೋಕ್ಕೂ ನಮ್ಗೆ ಅಂತ ಅನುಕೂಲನೂ ಇಲ್ಲ. ಪ್ಯಾಟೆಗೆ ಹೋಗ್ಬೇಕು. ಪ್ಯಾಟೆಗೆ ಹೋದ್ನಂದ್ರೆ ಈಗ ನಿಮ್ಮ ಅಣ್ಣ ನಾ ಹೇಳ್ತೀನಿ ಅಂತ ಹೇಳಿ ಮಾಡಿಸಿ ಹಿಂಗೆ ಅಂತ ಹೇಳಿಸಿ ವಿಷಯ ಮುಟ್ಟಿಸ್ತೀನಿ. ಅವ್ರು ಏನಂತ ಕೇಳಿ ಹೇಳ್ತೀನಿ ಅಂತ. ಆತ ಬರ್ಲ್ಯಾ ತಂಗಿ, ನನಗೂ ಕೆಲಸ ಒಳ ಭಾಳ ಅದಾವ. ಮಾತಾಡ್ಬೇಕು.